ಬಂದಿದ್ದಾರೆ. ದಲಿತರಿಗೂ ತಂದಾಗ್ತಾ ಇದ್ದಾರೆ. ಅಧಿಕಾರ ಕೊಟ್ಟು ದಲಿತ ಮಹಿಳೆ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ದಲಿತನಿಗೆ ಹೊಡಿಬೇಕು ಅಂತ ಪ್ರೆಷರ್ ಕ್ರಿಯೇಟ್ ಮಾಡಿರೋದು ಯಾರು? ಪೊಲೀಸ್ ಅವರೇ. ಈ ಕಳ್ಳು ಪೊಲೀಸ್ಗಳು. ಈ ಆಗಿರೋ ಹುಡುಗಿ ಕೇಸಲ್ಲಿ ಹೆದರ್ಕೊಂಡು ಮುದ್ರಕೊಂಡು ಅವ್ರು ಮನೆ ಒಳಗಡೆ ಬಿದ್ದಾರ್ರಿ. ನಮ್ಗೆ ಏನು ಬೇಡ, ನಮ್ ಜಮೀನು ಬೇಡ, ಕೋಟಿ ಬೆಲೆ ಬಾಳುವಂತ ಜಮೀನೇ ಬೇಡಪ್ಪ, ನಮ್ ಜೀವ ಉಳಿದ್ರೆ ಸಾಕು ಅಂತ ಇದೇ ಅಯೋಗ್ಯ ನ್ಯಾಯಾಲಯಕ್ಕೂ ಮುರಳೀಧರನ ಇದಕ್ಕೆ ಹೆದರ್ಕೊಂಡು ಮೂಲೆ ಗುಂಪಾಗಿದ್ದಾರೆ ಜನ. ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳ್ಬೇಕು, ಈ ನ್ಯಾಯ ಕೊಡೋದು ಯಾರು? ನಿಮ್ ಓಟ್ ಹಾಕೋದು ಯಾರಿಗೆ? ಎಲ್ಲರ ಇವರು ರೌಡಿಗಳೆಲ್ಲ ಒಳಗಡೆ ಹಾಕ್ಬಿಡಿ. ನೀವೇ ಡೈಲಿ ಪೊಲೀಸ್ರೆ ನೀವೇ ನಿಮ್ ಮೇಲೆ ಎಲ್ಲ ಕಲೆಕ್ಷನ್ ಮಾಡ್ಬಿಡ್ರಿ. ಎಲ್ಲ ಹಬ್ಬಕ್ಕೆ ಈಗ ಯಾಲೇ ಇಟ್ಟಿದ್ದೀರಲ್ಲ, ಈಗ ಯುಗಾದಿಗೆ ಆಲೆ ಎಲ್ಲ ವಸೂಲಿ ಮಾಡ್ತಾ ಇದ್ದೀರಾ. ನಾಚಿಕೆ ಇಲ್ಲ ನಿಮ್ಗೆ? ನಾಚಿಕೆ ಗೆಟ್ಟ ಬತ್ತು ಹೋಗಿ ವಸೂಲಿ ಭಿಕ್ಷಾ ಬೇಡಿ. ನಿಮ್ಮನ್ನೆಲ್ಲ ಇಟ್ಟಿರೋದು ಜನರ ಹಕ್ಕುಗಳನ್ನ, ಜನರ ರಕ್ಷಣೆಗೆ ಅಂತ. ನಿಮ್ ತರ ಅವ್ರ ಹಕ್ಕನ್ನ ಇದ್ ಮಾಡಿ ಅವ್ರಿಗೆ ಶೋಷಣೆ ಮಾಡಿ ನಿಮ್ಗೆ ನಾಚಿಕೆ ಮಾನ ಮಾಡಿ. ಗಾಂಧಿ ನಿನ್ನ ದೇಶದಲ್ಲಿ ಅನ್ಯಾಯ, ಗಾಂಧಿ ನಿನ್ನ ದೇಶದಲ್ಲಿ ಅನ್ಯಾಯ, ಗಾಂಧಿ ನಿನ್ನ ದೇಶದಲ್ಲಿ ಅನ್ಯಾಯ, ಗಾಂಧಿ ನಿನ್ನ ದೇಶದಲ್ಲಿ ಅನ್ಯಾಯ, ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅನ್ಯಾಯ 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 ಮಾಡ್ಕೊಂಡು
ಇಲ್ಲ ಅದೊಂದು ಫೋಟೋ ಇರ್ಲಿ. ಗಾಂಧಿ ನಿನ್ನ ದೇಶದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ. ಇವತ್ತು ನಮ್ಮನ್ನ ಪೊಲೀಸರು ಬಂಧಿಸಿದ್ದಾರೆ. ಏನ್ ಕಾರಣ ಏನು ಅಂತ ಇಲ್ಲ, ಸೀದಾ ಹೇಳ್ಕೊಂಡು ಬಸ್ ಹತ್ಸಿದ್ರು, ತಪ್ಪಿದ್ರು, ಬಸ್ ಹತ್ಸಿದ್ರು. ನಾವಿರೋದು ಇವತ್ತು ಈ ಬಸ್ ತುಂಬಾ ಇದೀವಿ, ಒಂದು 50-60 ಜನ ಇರ್ಬೋದು, ಇನ್ನೊಂದು 20 ಜನನ ಆ ಕಡೆ ಇಟ್ಕೊಂಡಿರ್ಬೋದು. ಈಗಾಗಲೇ ಆರಂಭದಲ್ಲಿ ತೋರಿಸಲಾಗಿದೆ. ಇಲ್ಲಿ ಕೇವಲ ನಾವೊಂದು 60 ಜನ ಇರೋದಕ್ಕೆ ನೂರಾರು, ಬೆಳಗ್ಗೆ ಹೇಳ್ತೀರಾ ಆ ಕಡೆ ಎಲ್ಲ ನೋಡಿದ್ರೆ ಇನ್ನೊಂದು 200-300 ಜನ ಪೊಲೀಸರು ಇರಬೇಕು. ಅಲ್ಲೆಲ್ಲ ಮಾತನಾಡಿಕೊಳ್ಳಿಯ ಕೆಲವೊಂದು ಹುಳಗಳು ಏನಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಬೇರೆ ಕೆಲಸಗಳ ಜನರ ರಕ್ಷಣೆ ಮಾಡುವಂತದ್ದು, ಹಕ್ಕುಗಳನ್ನ ಕಾಪಾಡುವಂತ ಕೆಲಸಗಳನ್ನ, ಲಾ ಅಂಡ್ ಆರ್ಡರ್ ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಬಿಟ್ಟು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ರೆ ಪ್ರತಿಭಟನೆಗೆ ಅವಕಾಶವನ್ನು ನಿರಾಕರಿಸಿ ನಿನ್ನೆ ಇಲ್ಲಿ ಜಾಗೃತಿ ಮೂಡಿಸಲು ಅವಕಾಶ ಇಲ್ಲ ಅಂತ ಅಂದ್ರೆ ನಾವು ಪ್ರತಿಭಟನೆ ಅಂತಾನೆ ಕೇಳಿದ್ವಿ, ಜಾಗೃತಿ ಮತ್ತು ಪ್ರತಿಭಟನೆ ಅಂತ ಅಂದ್ಬಿಟ್ಟು. ಆದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟು ಜಾಗೃತಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೆ. ಏನಿದು ಅರ್ಥ? ಇವ್ರು ಹೆಂಗೆಂಗೋ ತಿಳಿಸ್ತಾರೆ. ಇಲ್ಲಿ 2 ಸಂಘಟನೆಗಳು ಅವಕಾಶ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಜಾಸ್ತಿ ಹೋಗ್ಬಿಟ್ಟಿದೆ. ಆದ್ರೆ ಅಲ್ಲಿ ಇವತ್ತು ನೋಡಿದ್ರೆ ಒಂದು 100 ಜನನು ಕೂಡ ಇಲ್ಲ. ನಾವು ಸಾಮಾನ್ಯವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ನೋಡುವಂತದ್ದು 3-4-5-6 ಸಂಘಟನೆಗಳು ಒಟ್ಟೊಟ್ಟಿಗೆ ಪ್ರತಿಭಟನೆಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಅವ್ರು ಯಾರು ಕಾಣಿಸ್ತಾ ಇಲ್ಲ. ಇರುವಂತದ್ದು ಒಂದು 20-30 ಜನ ಪ್ರತಿಭಟನಾಕಾರರು, ಬೇರೆ ಸಂಘಟನೆಗಳವರು. ಅವರನ್ನ ಕಾರಣ ತೋರಿಸಿ ನಮಗೆ ಇಲ್ಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ನ್ಯಾಯ? ಸಂವಿಧಾನವನ್ನ ಹೇಗೆ ಕಾಪಾಡ್ಕೊಳ್ತಾರೆ? ಪ್ರಜಾಪ್ರಭುತ್ವದ ನೀಡಿರುವಂತಹ ಒಂದು ಸಂವಿಧಾನಬದ್ಧವಾಗಿ ನೀಡಿರುವಂತಹ ಒಂದು ತಮ್ಮ ಹಕ್ಕುಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವಂತಹ ಒಂದು ಹಕ್ಕನ್ನೇ ಈ ಸರ್ಕಾರ ಕಿತ್ಕೊಂಡಿದೆ. ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳುವಂತ ರಾಜ್ಯ ಸರ್ಕಾರದ ನಾಯಕರು, ಕಾಂಗ್ರೆಸ್ ನಾಯಕರು ಸಂವಿಧಾನವನ್ನ ತಮಗೆ ಬೇಕಾದಂತೆ ಬಳಸಿಕೊಂಡು ಕೇವಲ ಬಿಜೆಪಿಯವರು ಮಾಡಿದಾಗ ಮಾತ್ರ ಅವ್ರಿಗೆ ಸಂವಿಧಾನ ನೆನಪು ಬರುತ್ತೆ. ಬೇರೆಯವ್ರಿಗೆ, ರಾಜ್ಯದ ಜನರಿಗೆ ಆಗುವಂತ ಅನ್ಯಾಯಗಳು, ಸಂವಿಧಾನ ವಿರೋಧಿ ನಡೆಗಳು, ಸರ್ಕಾರದ ಸಂವಿಧಾನ ವಿರೋಧಿ ನಡೆಗಳು ಅವರಿಗೆ ಜ್ಞಾಪಕನೇ ಬರುವುದಿಲ್ಲ. ಇದು ರಾಜ್ಯದಲ್ಲಿ ನಡೆದಾಗುವಂತ ದುರಾಡಳಿತ, ದೌರ್ಜನ್ಯ, ದಬ್ಬಾಳಿಕೆ ಇದು ನಿರಂತರವಾಗಿ ನಡೀತಾ ಇದೆ. ಯಾವುದೇ ವಿಚಾರಕ್ಕೆ ಬಂದ್ರು ಇವರು ನಿರಂತರವಾಗಿ ಇದೇ ರೀತಿ ನಡೀತಾ ಇದ್ದಾರೆ. ಇನ್ನ ನಾವು ಇವತ್ತು ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ. ಮಾತನಾಡಿಕೊಳ್ಳಿಯ ಪೊಲೀಸರ ದುರ್ವರ್ತನೆ, ದೌರ್ಜನ್ಯ, ಅಪರಾಧಿಕ ದೌರ್ಜನ್ಯ ಕಡಿಮೆ ಅಲ್ಲ. ಅದು ಕಾರಣ ಕೇಳೋದಕ್ಕೆ ಹೋಗಿರುವಂತವ್ರು ಅವರು ಹಾಕಿರುವಂತ FIR ಅಲ್ಲಿ ಘಟನೆನೇ ನಡೆದಿಲ್ಲ. ಆ ಘಟನೆಯನ್ನ ಉಲ್ಲೇಖಿಸಿ ಏನೇನೋ ಕಟ್ಟುಕತೆಗಳನ್ನ ಕಟ್ಟಿ ಮತ್ತೆ ಹೇಳ್ತಾರೆ, ಬನ್ನಿ ನೀವು ಯಾರ್ಯಾರು ಕಂಪ್ಲೇಂಟ್ ಕೊಡ್ತೀರಾ ಎಲ್ಲ ಬನ್ನಿ, ಇವ್ರ ಮೇಲೆ ಮಾಡ್ತೀವಿ, ಇವ್ರನ್ನ ರೌಡಿ ಶೀಟರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಏನು ಪೊಲೀಸ್ ಕೆಲಸ ಮಾಡ್ತಿದಾರೋ ಅಥವಾ ಏನ್ ಮಾಡ್ತಿದ್ದಾರೆ ಅವರು? ಪೊಲೀಸರು ಮಾಡ್ಬೇಕಾಗಿರುವಂತದ್ದು ರಕ್ಷಣೆಯ ಕೆಲಸವನ್ನ, ಕುಮ್ಮಕ್ ಕೊಡುವಂತದ್ದು, ಉತ್ತೇಜನ ಮಾಡುವಂತದ್ದು. ನೀವು ಇಂಥ ಸುಳ್ಳು ದೂರುಗಳನ್ನ ಕೊಡಿ, ಇನ್ನೊಂದು ಮಾಡಿ ಅಂತ ಅಂದ್ಬಿಟ್ಟು. ಈ ರಾಜ್ಯದಲ್ಲಿ ಗೃಹ ಮಂತ್ರಿ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಮೊನ್ನೆ ಆ ವಿಡಿಯೋದಲ್ಲಿ ನೋಡಿದ್ರೆ ಆ ಮಾತನಾಡಿಕೊಳ್ಳಿಯ ಪೊಲೀಸ್ ಠಾಣಾಧಿಕಾರಿ ಯಾರು ಮುರಳೀಧರ್ ಅನ್ನೋರು ಇದಾರೋ ಯಾರಿದಾರೋ ಗೊತ್ತಿಲ್ಲ. ಆ ಮನುಷ್ಯನೇ ರಾಜ್ಯದ ಗೃಹ ಮಂತ್ರಿ, ನನಗೆ ಕಾನೂನು ನೀನೇನ್ ಹೇಳ್ಕೊಡ್ತೀಯಾ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಸಂಪೂರ್ಣವಾಗಿ ಕಾನೂನುಗಳ ಉಲ್ಲಂಘನೆ ಅಲ್ಲಿ ನಡೆದಿರುವಂತದ್ದು. ಜನರ ಹಕ್ಕುಗಳ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಾತಿದ್ದಾರೆ, ಶಾಸಕರುಗಳು ಹೇಳ್ತಾರೆ ನಮ್ಮ ಹಕ್ಕುಚ್ಯುತಿ ಆಗಿದೆ. ಅವ್ರಿಗೇನೋ ಒಂದು ಇನ್ವಿಟೇಷನ್ ಅಲ್ಲಿ ಒಂದು ಹೆಸರುಗಳು ಬಿಟ್ಟು ಹೋದ್ರೆ ನಮಗೆ ಹಕ್ಕುಚ್ಯುತಿ ಆಗಿದೆ, ಅವರು ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಜನರ ಹಕ್ಕುಚ್ಯುತಿ ಆಗ್ತಾ ಇದೆ. ಇದನ್ನ ಕೇಳುವಂತವರು ರಾಜ್ಯದಲ್ಲಿ ಇಲ್ಲ, ಶಾಸಕರುಗಳು ಇಲ್ಲ, ಜನಪ್ರತಿನಿಧಿಗಳು ಇಲ್ಲ. ಜನರು ನಮಗೆ ಇದೇ
ಪ್ರತಿನಿತ್ಯದ ಬಾಳು ಗೋಳು ಅನ್ಕೊಂಡು ಅವರು ಇದಕ್ಕೆ ಹೊಂದ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ KRS ಪಕ್ಷದವರು ಪ್ರತಿನಿತ್ಯ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಆದ್ರೆ ಇದು ಮೂಲದಲ್ಲಿ APMC ನಲ್ಲಿ ಬಹುತೇಕ ವರ್ತಕರು ಕಳ್ಳರು, ಅವ್ರು ಕಳ್ಳರು ಯಾಕಾಗಿದ್ದಾರೆ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. 20-30 ಲಕ್ಷ ತೆಗೆದುಕೊಂಡು ಒಂದೊಂದು ಮಳಿಗೆಯನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ರಿಕವರಿ ಮಾಡೋದಕ್ಕೆ ರೈತರ ಶೋಷಣೆಯನ್ನ ವರ್ತಕರು ಮಾಡ್ತಾ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ KRS ಪಕ್ಷದವರು ಏನದು ರೋಲ್ ಕಾಲ್ ಮಾಡ್ತಾರೆ. ರಾಜ್ಯದ ಜನರಿಗೆ ಗೊತ್ತು ಯಾರು ರೋಲ್ ಕಾಲ್ಗಳು, APMC ವರ್ತಕರ ರೋಲ್ ಕಾಲ್ಗಳ ಅಥವಾ KRS ಪಕ್ಷದವ್ರ ರೋಲ್ ಕಾಲ್ಗಳ ಅಂತ. ನಾವು ಖಾಲಿ ಪೀಲಿ ಬಂದಿಲ್ಲ. ಕಳೆದ 6 ವರ್ಷದಿಂದ ಇದೇ ರೀತಿ ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿನಿತ್ಯ 100 ಕೇಸ್ಗಳನ್ನ ಹಾಕಿಸ್ಕೊಂಡು ಬಂದಿದ್ದೀವಿ. ಇವತ್ತು ಕಳೆದ 1 ತಿಂಗಳಲ್ಲಿ ಸುಮಾರು 15-20 ಕೇಸ್ಗಳು ಆಗಿದ್ದಾವೆ ಇಡೀ ರಾಜ್ಯದಲ್ಲಿ KRS ಪಕ್ಷದವ್ರ ಮೇಲೆ. ಇವತ್ತು ರಾಜ್ಯದಲ್ಲಿ ದುರಾಡಳಿತ, ದುರ್ನಡತೆ ಸರ್ವೇ ಸಾಮಾನ್ಯ ಆಗಿದೆ. ಪುಂಡು ಪೋಖರಿಗಳ ರಾಜ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ಇದು ತೊಲಗಬೇಕು ಅಂತ ಅಂದ್ರೆ KRS ಪಕ್ಷ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು. ಅದನ್ನ ನಾವು ಮಾಡ್ತೀವಿ. ಪೊಲೀಸರ ಎದುರಿಸುವಿಕೆ ಬೆದರಿಸುವಿಕೆಗೆ ನಾವು ಬಗ್ಗೋದಿಲ್ಲ. ಅಲ್ಲಿ ಮಾತಾಯ್ಕಳ್ಳಿ ಪೊಲೀಸರು ಏನ್ ಹೇಳಿದ್ದಾರೆ, ಒಳಗಡೆ ಯಾವುದೇ ಕಾರಣ ಇಲ್ಲ, ಅಲ್ಲಿ ಸಾರ್ವಜನಿಕವಾಗಿ ನಮ್ಮ ಒಬ್ಬ ಪದಾಧಿಕಾರಿ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ, ಥಳಿತ ಮಾಡಿದ್ದಾರೆ. ಇವ್ರಿಗೆ ಯಾರು ಕೊಟ್ರು? ಒಳಗಡೆ ಲಾಕಪ್ ಅಲ್ಲಿ ಹಾಕಿದ್ದಾರೆ. FIR ಆಗಿಲ್ಲ, ಆಗ್ಲೇ ಒಳ್ಳೆ ಡಿಟೆನ್ಷನ್ ಮಾಡಿದ್ದಾರೆ, ಅಲ್ಲಿ ಹೊಡೆದಿದ್ದಾರೆ. ಮತ್ತೆ ಎದುರಿಸೋದ್ ಬೇರೆ. ನೀವು ಆಚೆ ಎಲ್ಲೂ ಹೇಳೋಂಗಿಲ್ಲ. ಹೇಳಿದ್ರೆ ನಿಮ್ಮನ್ನ ಒಳಗಡೆ ಹಾಕ್ತಿವಿ, ಇನ್ನೊಂದು ಮಾಡ್ತೀವಿ, ಅದ್ ಮಾಡ್ತೀವಿ, ಏನೇನೋ ಮಾಮೂಲಿ ಪೊಲೀಸ್ ಕೆಲಸ. ಇದು ಪೊಲೀಸರು ಮಾಡುವಂತ ಕೆಲಸ ಅಲ್ಲ. ನೈತಿಕವಾಗಿ ಸಾಮಾಜಿಕವಾಗಿ ನಡ್ಕೊಳ್ಳುವಂತ ರೀತಿ ಅಲ್ಲ. ಇದು ಒಂದು ರೂಢಿಗತವಾಗಿದೆ. ಪೊಲೀಸರ ಕೆಲಸ ಅಂತ ಅಂದ್ರೆ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂಥದ್ದು. ಅದು KRS ಪಕ್ಷದವ್ರ ಮುಂದೆ ನಡೆಯೋದಿಲ್ಲ. ಇದು ತಿಳಿದಿರಲಿ. ನಾವು ಈ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ವಿ. ಈಗಾಗಲೇ ನಿನ್ನೆ ರಾಜ್ಯ ಮಹಿಳಾ ಆಯೋಗ ಆತ ಏನ್ ನಡ್ಕೊಂಡಿದ್ದಾನೆ ಒಬ್ಬರ ಮಹಿಳೆಯ ಮೇಲೆ ಅದ್ರ ಬಗ್ಗೆ ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿದೆ. ಆತ ಮುಟ್ಟಂಗೆ ಇಲ್ಲ. ಹೇಗ್ ಮುಟ್ತಾರೆ? ಅಲ್ಲಿ ಮಹಿಳಾ ಅಧಿಕಾರಿಗಳಿದ್ದಾರೆ, ಮಹಿಳಾ ಬೇದಿಗಳಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ಬೇಕು. ದರ ಅಂತ ಹೇಳ್ಕೊಂಡು ಹೋಗ್ತಾರೆ. 1 ವರ್ಷ ಆಗಿದೆ ಇವೆಂಟ್, ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಕಂಪ್ಲೇಂಟೇ ರಿಜಿಸ್ಟರ್ ಆಗಿಲ್ಲ. ಏನ್ ಕೆಲಸ ಮಾಡ್ತಾ ಇದೆ ಸರ್ಕಾರ? ನಮಗೆ ಈ ಘಟನೆ ಆದ ನಂತರ 10 ಜನ 100 ಜನ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ, ದೌರ್ಜನ್ಯ ಆಗಿದೆ, ದೂರುಗಳನ್ನ ಕೊಟ್ಟಿದೀವಿ, ಈ ತರ ಆಗಿದೆ ಅಂತ. ಆ ದೂರುಗಳೆಲ್ಲ ಏನಾಗಿತ್ತು? 1-2 ಸ್ಪಷ್ಟವಾಗಿ ತನಿಖೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಯಾವತ್ತೂ ಅವರು ಡಿಸ್ಮಿಸ್ ಆಗ್ಬೇಕಿತ್ತು ಅಲ್ಲಿಯ ಸಿಬ್ಬಂದಿಗಳು. ಇಲ್ಲಿವರೆಗೂ ಅಲ್ಲಿ ರಿಯಲ್ ಎಸ್ಟೇಟ್ ಅವ್ರಿಗೆ ಈ APMC ಕಳ್ಳರ ಜೊತೆಗೆ ಇದ್ದಾರೆ ಅಂತ ಅಂದ್ರೆ ಅದು ಮೇಲ್ನವರು ಅದನ್ನ ಮುಚ್ಚಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇದೆ? ಇದು ಸಂಪೂರ್ಣವಾಗಿ ಕಳ್ಳರ ರಾಜ್ಯ ಆಗ್ತಾ ಇದೆ. ರಾಜ್ಯದ ಜನರು ಎಚ್ಚೆತ್ಕೊಳ್ಬೇಕು, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು, ಯಾರಿಗೆ ಬೆಂಬಲ ಕೊಡಬೇಕು ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಬೇಕು. KRS ಪಕ್ಷಕ್ಕೆ, KRS ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ರಘುನಂದನ. ನಿಮ್ಗೆ ಈಗಾಗಲೇ ಈ ಎಲ್ಲಾ ಘಟನೆಗಳ ಇದು ಏನಾಗ್ತದೆ ಘಟನಾವಳಿಗಳು ಇದ್ರ ಬಗ್ಗೆ ನಿಮ್ಗೆ ಅಂದಾಜಿದೆ. ಆದ್ರೆ ನಿಜವಾಗ್ಲೂ ಇದು ನಾವು ಮತ್ತೆ ಕೂಗಿ ಹೇಳ್ತೀವಿ. ಇಂಥ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ, ಇವನು ಯಾರು ಮುರಳೀಧರ ಅಂತಿದ್ದಾನೆ, ಮಿಸ್ಟರ್ ಮುರಳೀಧರ, ನೀನು ಯಾವನಿಗೆ ನೀನು ಎಷ್ಟೇ ತಿಂದು ಅಲ್ಲಿ ಏನ್ ಹೇಳ್ತೀವಿ ಅಬ್ದಾನೋ, ರಿಯಲ್ ಎಸ್ಟೇಟ್ ದಂಧನೋ, ಇಂಡಸ್ಟ್ರೀಸೋ, ಡಾಬಾ, ನೀನೇನೇ ಮಾಡಿರಿ ಇಲ್ಲಿವರೆಗೂ ಅದು ಇಲ್ಲಿಗೆ ಕೊನೆ ಹಾಕ್ಬೇಕು. ಇಲ್ಲ ಅಂದ್ರೆ ನೀನು ಜುಜುಬಿ ಇನ್ಸ್ಪೆಕ್ಟರ್ ಅಷ್ಟೇ. ನೀನು
ನಿನ್ನ ಒಬ್ರಿಗೆ ಹೇಳಿದ್ಯಾ ನಮ್ಮವ್ರಿಗೆ ಯಾಕ್ರು ನಿಮ್ಮ ಕೀಳ್ ಜಾತಿಗೆಲ್ಲ ನಿಮ್ ಜಾತಿಗೆಲ್ಲ ಯಾಕ್ರಪ್ಪ ರಾಜಕೀಯ ರಾಜಕಾರಣ ಅಂತಂದ್ರೆ ಗೃಹ ಮಂತ್ರಿ ನೀವ್ ನೋಡ್ಬೇಕ್ರಿ ಗೃಹ ಮಂತ್ರಿ ನಮ್ ಗೃಹ ಮಂತ್ರಿ ಒಬ್ಬ ಪರಿಶಿಷ್ಟ ಜಾತಿ ಪಂಗಡದವರು ಹೋಗ ಮತ್ತೆ ಮನೆಗೆ ಕೆಲಸ ಬಿಟ್ಟು ಗೂಬೆ ನೀನು ಇದು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇರೋದು ಕೆಲಸ ಮಾಡ್ತಾ ಇರೋದು ನಿಮ್ಮ ಅಪ್ಪನ ಜಾಗಿರಲ್ಲ ಇದು ಏನು ನಿಮ್ಮ ಅಪ್ಪನ ಜಾಗಿರಲ್ಲ ಇದು ನೀನು ಇಷ್ಟ ಬಂದಂಗೆ ಏನ್ ಮಾಡಿದೆ ಅಂದ್ರೆ FIR ಮಾಡೋದ್ಕಿಂತ ಮುಂಚೆನೆ ಡಿಟೈನ್ ಮಾಡೋದು ಮತ್ತೆ ದಬ್ಬಾಳ್ಗೆ ಬೈಗ್ಲು ಅಮ್ಮನ್ನು ಅಕ್ಕನು ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವಾ ನಿಮ್ಮ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲ್ಸಿಲ್ವಾ ನಿನ್ಗೆ ನಾಲಾಯ ಕೈಯೋಕೆ ತಗೊಂಡ್ಬಂದು ನಿನ್ನ ದಬ್ಬಾಳಿಕೆ ಏನಿದ್ರು ಅಸಹಾಯ ಹಾಕ್ರ ಮೇಲೆ ಅಷ್ಟೇ ಇರ್ಬೇಕು ಹೋರಾಟದ ಮೇಲೆ ಕೈ ಮಾಡಿದ್ಯಾ ನೀನು ಇದನ್ನ ನೀನ್ ಮುಂದೆ ಅನುಭವಿಸ್ತೀಯ ರಾಜ್ಯದ ಜನತೆ ನೋಡ್ಬೇಕು ಆ ಗೃಹ ಮಂತ್ರಿ ನಿಜವಾಗ್ಲೂ ನಾಳೆ ಗೃಹ ಮಂತ್ರಿಗಳು ಸ್ವತಃ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಒಬ್ಬ ಅಟ್ಲೀಸ್ಟ್ ಒಬ್ಬ ಆಫ್ಟರ್ ಇನ್ಸ್ಪೆಕ್ಟರ್ ನಿಮ್ಮ ಬಗ್ಗೆ ನಿಮ್ಮ ಪರಿಶಿಷ್ಟ ಜಾತಿ ನೀವು ಇದೀರಾ ನೀವಿವತ್ತು ಜನರ ಇದನ್ನ ಏನ್ ಹೇಳ್ತೀವಿ ಹಕ್ಕುಗಳನ್ನ ಕಾಪಾಡಬೇಕಾಗಿತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಇವತ್ತು ಜನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಜನರ ಹಕ್ಕುಗಳನ್ನ ಹತ್ತಿಕ್ಲಾಗ್ತಾ ಇದೆ ಜನರನ್ನ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವ್ರ ಹಕ್ಕುಗಳನ್ನ ದಮನ ಮಾಡ್ಲಾಗ್ತಾ ಇದೆ ಏನ್ ಮಾಡ್ತಾ ಇದ್ದೀರಾ ಪ್ರತಿ ಠಾಣೆಯಲ್ಲಿ ಆಗೋ ಎಷ್ಟೋ ಕೇಸ್ಗಳು ಸಿವಿಲ್ ವ್ಯಾಜ್ಯಗಳು ಬೇರೆ ಬೇರೆ ಕೇಸ್ಗಳು ಬೇರೆ ತರ ಮುಚ್ಚೋಗ್ತಾ ಇದಾವೆ ದುಡ್ಡಿರೋರ್ ಪರವಾಗಿ ಅಂತ್ಯ ಆಗ್ತಾ ಇದಾವೆ ಕಂಪ್ಲೇಂಟೇ ಆಗ್ತಾ ಇಲ್ಲ FIR ಆಗ್ತಾ ಇಲ್ಲ ಇವತ್ತು ಮೊನ್ನೆ ಆಗಿರೋ ಹುಡುಗಿ ಕೇಸಲ್ಲಿ ಹೆದರ್ಕೊಂಡು ಮುದ್ರಕೊಂಡು ಅವರು ಮನೆ ಒಳಗಡೆ ಬಿದ್ದಾರ್ರಿ ನಮ್ಗೇನು ಬೇಡ ನಮ್ ಜಮೀನು ಬೇಡ ಕೋಟಿ ಬೆಲೆ ಬಾಳುವಂತ ಜಮೀನೇ ಬೇಡಪ್ಪ ನಮ್ ಜೀವ ಉಳಿದ್ರೆ ಸಾಕು ಅಂತ ಇದೇ ಅಯೋಗ್ಯ ನ್ಯಾಯಾಲಯಕ್ಕೂ ಮುರಳೀಧರನ ಇದಕ್ಕೆ ಹೆದರ್ಕೊಂಡು ಮೂಲೆ ಗುಂಪಾಗಿದ್ದಾರೆ ಜನ ಎಲ್ಲಿಗೆ ಹೋಗ್ಬೇಕು ಯಾರನ್ನ ಕೇಳ್ಬೇಕು ಈ ನ್ಯಾಯ ಕೊಡೋದು ಯಾರು ನಿಮ್ಗೆ ಓಟ್ ಹಾಕೋದು ಏನಕ್ಕೆ ಎಲ್ಲಿಗೆ ನೀವು ಹೋಗ್ಬೇಕು ಒಬ್ಬ ಹೋರಾಟಗಾರ ಒಂದು ಪಕ್ಷದ ಕಾರ್ಯಾಧ್ಯಕ್ಷನೇ ಇವನು ಏಕವಚನದಲ್ಲಿ ಸಾರ್ವಜನಿಕವಾಗಿ ಮಾತಾಡ್ತಾನೆ ಅವನು ಅಯೋಗ್ಯ ನರೇಂದ್ರ ಬಾಬು ಈ ಮುರಳೀಧರ ಅದು ಒಬ್ಬ ಮೇಲಧಿಕಾರಿಗಳನ್ನು ಮುಂದೆ ಇಟ್ಕೊಂಡು ಒಬ್ಬ DOSP ಮುಂದೆ ಇದ್ದಾರೆ ಅವ್ರಿಗೆ ಪ್ರೋಟೋಕಾಲ್ ಇಲ್ವಾ ಇದೇನು ಏನಾಗ್ತಾ ಇದೆ ಇದು ಒಂದ್ ಕೆಲಸ ಮಾಡ್ಬಿಡ್ರಿ ಎಲ್ಲರ ಇವರು ರೌಡಿಗಳೆಲ್ಲ ಒಳಗಡೆ ಹಾಕ್ಬಿಡಿ ನೀವೇ ಡೈಲಿ ಪೊಲೀಸ್ರೆ ನೀವೇ ನಿನ್ ಮೇಲೆ ಎಲ್ಲ ಕಲೆಕ್ಷನ್ ಮಾಡ್ಬಿಡ್ರಿ ಎಲ್ಲ ಹಬ್ಬಕ್ಕೆ ಈಗ ಯಾರೇ ಇಟ್ಟಿದ್ದೀರ ಈಗ ಯುಗಾದಿಗಾಲೇ ಎಲ್ಲ ವಸೂಲಿ ಮಾಡ್ತಾ ಇದ್ದೀರಾ ನಾಚಿಕೆ ಇಲ್ಲ ನಿಮ್ಗೆ ನಾಚಿಕೆ ಗೆಟ್ಟ ಮತ್ತು ಹೋಗಿ ವಸೂಲಿ ಭಿಕ್ಷಾ ಬೇಡಿ ನಿಮ್ಮನ್ನೆಲ್ಲ ಇಟ್ಟಿರೋದು ಜನರ ಹಕ್ಕುಗಳನ್ನ ಜನರ ರಕ್ಷಣೆಗೆ ಅಂತ ನಿಮ್ ತರ ಅವ್ರ ಹಕ್ಕನ್ನ ಇದ್ ಮಾಡಿ ಅವ್ರಿಗೆ ಶೋಷಣೆ ಮಾಡಿ ನಿಮ್ಗೆ ನಾಚಿಕೆ ಮಾನ ಮಾಡಿದ್ರಯ್ಯ ನಿಮ್ಮ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲಿಸಿದ್ರು ನಾನು ಹೇಳ್ತಾ ಇರೋದು ಪ್ರಶ್ನೆಗೆ ನಮ್ಗೆ ಇದೇ ಡಾಕ್ಟರ್ ಸಲೀಂ ಸರ್ DGIG ಯಾರಿದ್ದಾರೆ ಇದೇ IGP ಅಬುರಾಮ್ ಸರ್ ಸರ್ ಬಟ್ ಇಂಥ ಕಳ್ಳರು ಕದೀಮ್ರು ಮಾಡ್ತಾ ಇರೋ ಅನಾಚಾರದಿಂದ ಅನ್ಯಾಯದಿಂದ ನಿಮಗೆ ನಿಮ್ಮ ಇಲಾಖೆಗೆ ಈ ಸರ್ಕಾರಕ್ಕೆ ಗೃಹ ಮಂತ್ರಿಗಳೇ ಮಾನ್ಯ ಸಿದ್ದರಾಮಯ್ಯನವ್ರೆ ಎಲ್ಲಿದ್ದೀರಾ ಸ್ವಾಮಿ ಏನ್ ಮಾಡ್ತಾ ಇದ್ದೀರಾ ಏನ್ ನೋಡ್ತಾ ಇದ್ದೀರಾ ಮಲ್ಬಿಟ್ಟಿದ್ದೀರಾ ನಿಮ್ಗೆ ನಿತ್ಯ ರಾಮಣ್ಣ ಅಂತ ಕಟ್ಟೋದು ಒಳ್ಳೇದಾಯ್ತು ಬಿಡಿ ಹೇಳಿ ನಿಮ್ಗೆ ನಿತ್ಯ ರಾಮಣ್ಣ ಅಂತ ಕಟ್ಟಿರೋದು ಸರಿಯಾಗಿದೆ ನಿದ್ದೆ ಮಾಡ್ತಾ ಇದ್ದೀರಲ್ರಿ ಎದ್ದೇಳ್ರಿ ಜನ ಸಾಯ್ತಾ ಇದಾರೆ ಬೀದಿಗಳಲ್ಲಿ ಒಬ್ಬ ರೈತರ ಶೋಷಣೆಗಳ ವಿರುದ್ಧ ಕೆಲಸ ಮಾಡುವಂತ ಸಾಮಾಜಿಕವಾಗಿ ಹೋರಾಟ ಮಾಡುವಂತ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಿರುವಂತ ನಮ್ಮಂತ ಹೋರಾಟಗಾರರ ಮೇಲೆ ಇದರ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಏನ್ರಿ ಅರ್ಥ ಓಪನ್ ಆಗಿ ಸಾರ್ವಜನಿಕರ ಮುಂದೆ ಅಲ್ಲೇ ಅಮ್ಮ ಇಂದ್ರಮ್ಮ ಏನು ಒಬ್ಬ ದಲಿತ ಹುಡುಗನಿಗೆ ಹಂಗ್ ಹೊಡಿತೀಯಲ್ಲ ನಿನ್ನ ಮುಂದೆನೆ ನಿಮ್ಮ ಇನ್ಸ್ಪೆಕ್ಟ್ರು ನಿಮ್ಗೆ ಯಾಕ್ರೋ ನಿಮ್ಮ ಜಾತಿಯವ್ರಿಗೆ ಏನೋ ರಾಜಕೀಯ ಹೋರಾಟ ಇಲ್ಲ ಅಂತ ಅಂದಾಗ ಏನು ಕಕ್ಕ ತಿಂತ ಇದ್ದೇನವ ತಾಯಿ ಏನು ಹಾಸ್ಪಿಟಲ್ ಹೊಡಿತಾ ಇದ್ದಲ್ಲ ಎಲ್ಲೋಗಿದ್ದಾಗ ನಿನ್ ಪೌರುಷ ನಿನ್ ಜಾತಿಗೆ ನಿನ್ನ ಮೇಲಧಿಕಾರಿ ಹೋಗಿದಾಗ ನಿನ್ನ ಒಂದು ಅಭಿಮಾನ ಸ್ವಾಭಿಮಾನ ಎಲ್ಲೋಗಿದ್ದು ಸತ್ತೋಗಿದ್ದ KRS ಪಾರ್ಟಿಯವರು ನಿಮ್ಗೆ ನಿಮ್ಮ ವಿರೋಧಿಗಳ ನಿಮ್ಮ ಆರ್ಡರ್ಲಿ ಬೇರೆ ಬೇರೆ ನಿಮ್ಮ ಮೇಲೆ ಆಗ್ತಿರೋ ಶೋಷಣೆಗಳನ್ನ ಬೇರೆ ಬೇರೆ ವಿರುದ್ಧ ಹೋರಾಟ ಮಾಡ್ತಾ ಇರೋರು KRS ಪಾರ್ಟಿಯವರು ನಾಳೆ ನಿಮ್ಮ ಮಕ್ಳಿಗೂ ಆಗ್ಬೋದು ನೀನೇ 100 ವರ್ಷ ಇಲ್ಲೇ ಜಡ್ಕೈನ ಊಟ ಹೊಡ್ಕೊಂಡಿರಲ್ಲ ನಿಮ್ಮ ಮಕ್ಳಿಗೂ ಶೋಷಣೆಗಳಾಗುತ್ತೆ ಅದೆಲ್ಲರ ವಿರುದ್ಧ ಇವತ್ತೇ ಹೋರಾಟ ಮಾಡ್ತಾ ಇರೋರು ನಾವು ಎದುರಿಸ್ತೀರಲ್ಲೇ ಮುರಳೀಧರ ಬಾರ ನಿಮ್ಮ ಅಪ್ಪ ಮುಟ್ಟಿದ್ರೆ ಕೊಡೋದು CCTV ಕ್ಯಾಮ್ರಾ ಫುಟೇಜ್ ಕೊಡೋ ಆಮೇಲೆ ನೋಡ್ತೀನಿ ಪೌರುಷನ ಏನಿದು DKC ಸಪೋರ್ಟ್ ಐತೆ ಇನ್ನೊಬ್ಬಂದೈತೆ ಮತ್ತೊಬ್ಬಂದೈತೆ ಯಾರು ಸಚಿವ ಶಾಸಕ ಮಗು ನೀನಿರೋದು ಸಂವಿಧಾನದ ಅಡಿಯಲ್ಲಿ ಅದೆಲ್ಲರಿಗಿಂತ ಕೆಳಗೆ ಬರೋರು ನಿಮ್ಮವರೆಲ್ಲ ಅದ್ರ ಅಪ್ಪ ಸಂವಿಧಾನ
ನೀನ್ ಯಾರು ನಂಬ್ಕೊಂಡು ನಿನ್ನ ದುಡ್ಡು ಅಧಿಕಾರದ ದಮನೋ ಇನ್ನೊಂದೋ ಮತ್ತೊಂದು ಏನ್ ಮಾಡ್ತಾ ಇದೆಯಲ್ಲ ಅದರ ಅಪ್ಪ ಸಂವಿಧಾನ. ಆ ಸಂವಿಧಾನವನ್ನ ನಾವು ಪರಮೋಚ್ಚವಾಗಿ ನಂಬ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಪ್ರಾಣ ಕೊಡೋಕು ಸಿದ್ಧ ಇದೀವಿ ಕಣ. ಜಾತಿ ಅಮ್ಮ ಅಂತೀಯ, ಅಕ್ಕ ಅಂತೀಯ. ನಿನ್ಗ ಅಮ್ಮ ಅಕ್ಕ ಇಲ್ವಾ? ಅನ್ನ ತಿಂದಲ್ ಹೊಟ್ಟೆಗೆ ನೀನು ಅಮೇಜ್ಯ ತಿಂದಿ ಕೊಟ್ಬಿಟ್ಟಿದ್ಯಾ? ನರೇಂದ್ರ ಬಾಬು ನಿನ್ಗೂ ಅಷ್ಟೇ. ನಾವ್ ಲುಚ್ಚ ಕಣೋ, ಲೋಪರ್ ಕಣೋ, ನಾವ್ ಹಿಂಗೆ ಕಣೋ, ಬಿಡ್ತೀನಿ ವಿಡಿಯೋ. ಹಂದಿಗಳಿಗೆ ಅನ್ನ ತಂದು ಕೊಟ್ರೆ ಇಲ್ಲ ನಮ್ಗೆ ಅದೇ ಕಕ್ಕಸೆ ಬೇಕು ಆತರ ಅಲ್ವಾ? ನಾನ್ ಲೋಪರ್ರೆ, ನಾನ್ ಲುಚ್ಚನೆ. ಬಾ ನಿನ್ಗೆ ಕೊಡ್ತೀವ ವಿಡಿಯೋನ. ನೀನ್ ಲೋಪರ್ ಲುಚ್ಚ ಅಂತ ಗೊತ್ತಿದೆ ನಮ್ಗೆ, ನೀನೇ ಹೇಳ್ಕೊಂಡಿದ್ಯಲ್ಲ. ಪೊಲೀಸ್ ಅಂಡರ್ ವರ್ಲ್ಡ್ಗೆ, ಅಂಡರ್ ವರ್ಲ್ಡ್ ಪೊಲೀಸ್ಗೆ, ಪೊಲೀಸ್ ಅಂಡರ್ ವರ್ಲ್ಡ್ಗೆ ನೋಡಿ. ಇದು ಇವತ್ತು ರೋಲ್ ಗಾಲ್ ಬಾಬಾ ಅವ್ರು ಯಾರೋ ವರ್ತಕರು ಬಿಡಿ, ಅವರು ಆ ವರ್ತಕರಿಗೆ ನೋಡಿ, ಅವ್ರಿಗೆ ದುಡ್ಡಿನ ಇದು ಆಸೆ ಪಾಪ, ದುರಾಸೆ, ದುಡ್ಡೆಲ್ಲ ನಿಂತೋಗ್ಬಿಡುತ್ತೋ ನಾಳೆಯಿಂದ ಅನ್ನೋ ಕಾರಣಕ್ಕೆ ಆ ವರ್ತಕರು ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ ಆ ತರ. ಆದ್ರೆ ಇಡೀ KRS ಪಕ್ಷ ಆ ವಿಡಿಯೋ ನೋಡಿ ಎಲ್ಲ ಉಗ್ದಿದ್ದಾರೆ. ಯಾರು ಅವ್ರಿಗೆ ಯಾರು ಹಣ ತಗೋತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. KRS ಪಕ್ಷ ಎಷ್ಟು ಪ್ರಾಮಾಣಿಕವಾಗಿ ಶ್ರದ್ಧಾವಂತಿಯಿಂದ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ. ಆದ್ರೆ ಇವತ್ತು ನಾನು ಎಲ್ಲ ಹಿಂದುಳಿದ ಹೋರಾಟಗಾರರಿಗೆ, ಯಾರು ಪರಿಶಿಷ್ಟ ಜಾತಿ ಪಂಗಡದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೈ ಮುದ್ದು ಕೇಳ್ಕೊಳ್ಳೋದು, ನೀವು ಬರ್ಲಿಲ್ಲ ಅಂದ್ರೂ ಹೋರಾಟ ಮಾಡ್ತೀವಿ. ಆದ್ರೆ ಇದು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಕುಟುಂಬದ ಕೌಟುಂಬಿಕ ಹಿನ್ನೆಲೆಯನ್ನ ಇವನು ಒಬ್ಬ ಜಾತಿ ಅಂದ್ರೆ SC STಗಳು ಇನ್ಯಾರೋ ಕೇಳಂತಂದ್ರೆ ಪರಿಶಿಷ್ಟ ಜಾತಿ ಪಂಗಡದವರು ರಾಜಕಾರಣ ಮಾಡಬಾರ್ದಾ? ಅಂದ್ರೆ ಯಾಕೆ ಇವರು ಗೃಹ ಮಂತ್ರಿ ಆಗಿದ್ದಾರೆ? ಮತ್ತೆ ನಾವು ಏನಪ್ಪ ಇದು ಯಾವ ಇದ್ರ ಅಡಿಯಲ್ಲಿ ಇದೀವಿ ನಾವು? ಯಾವ ಸಂವಿಧಾನದಲ್ಲಿ ಇದೀವಿ? ಗುಂಡಾ ರಾಜ್ಯದಲ್ಲಿ ಇದೀವಾ? ಅಥವಾ ಇವರ ಇಂದ ಮುರಳೀಧರನಂತ ಜಾಂಗೀರ್ನಲ್ಲಿ ಯಾರು ಇವರ ಇದ್ರಲ್ಲಿ ಅನ್ನ ತಿಂತಾ ಇದೀವಾ? ಅಣ್ಣ, ನೀನು ಅದೆಷ್ಟೋ ಆಧಾರದ ಲಕ್ಷಾಂತರ ಜನರ SC ST ಅಥವಾ ಏನ್ ಪರಿಶಿಷ್ಟ ಪಂಗಡವರು ಅಂತ ಹೇಳಿದ್ಯಲ್ಲ, ಕೀಳ್ ಜಾತಿ ಅಂತ, ಅವರ ಬೆವರಿನ ಹನಿಯ ಅನ್ನವನ್ನೇ ನೀನು ತಿಂತಾ ಇರೋ ತಿಳ್ಕೊ. ಏನೇಳು? ನೀನು ತಿಂತಾ ಇರೋ ಅನ್ನನೇ ಅವರ ಬೆವರ ಹನಿ. ಕೀಳ್ ಜಾತಿಯವರು ನಿನ್ ಮೇಲ್ ಜಾತಿ, ಅದಕ್ಕೆ ನೀನ್ ಮಾಡ್ಬೋದು. ಕೀಳ್ ಜಾತಿಯವರು ರಾಜಕಾರಣ ಹೋರಾಟ ಏನು ಮಾಡಬಾರ್ದು. ದಯವಿಟ್ಟು ಇದನ್ನ ಎಲ್ಲರೂ ಹೋರಾಟಗಾರ ಇದ್ರಿ, ದಯಮಾಡಿ ಇಂತಹ ಸಮಯದಲ್ಲೂ ನೀವು ನಿಮ್ಮದೇ ಇನ್ಯಾವುದೋ ಹೇಳ್ತೀವಿ ನಿಮ್ದೇ ಆದರ್ಶಗಳು ಅಥವಾ ನಿಮ್ದು ಯಾವ್ದೋ ಸ್ವಾರ್ಥ ಅಲ್ಲ, ಅದು ಅವ್ರ ಪಾಲಿಸಿ ಅವ್ರದ್ದೇನೋ ಸಿದ್ಧಾಂತಗಳನ್ನ ನಂಬ್ಕೊಂಡು ಇಲ್ಲ ನಮ್ಮ ಸಿದ್ಧಾಂತಕ್ಕೆ ಇವ್ರು ಬಂದ್ಬಿಡ್ಲಿ ಈ ತರದ್ ಬೇರೆ ತರದ್ ಆದ್ರೆ ನಿಜವಾಗ್ಲೂ ಈ ಸಮಾಜ ನಡೆಸೋದಕ್ಕೆ ಯಾರು ಇರಲ್ಲ ರೀ. ಬೇಳೆಹಣ್ಣಿಗೆ ಎಷ್ಟು ಜನ ಹೋರಾಟ ಮಾಡ್ತಾ ಇದೀವಿ ಇವತ್ತು. ಬೇಳೆಹಣ್ಣಿಗೆ ಎಷ್ಟು ಜನ ಒಗ್ಗಟ್ಟಾಗೋಣ, ಇಂಥ ದೌರ್ಜನ್ಯವನ್ನ ಇಂಥದ್ದೆಲ್ಲನೂ ಎದುರಿಸಲೇಬೇಕಂತ ಪರಿಸ್ಥಿತಿ ಇದೆ. ಇವತ್ತವರೆಗೂ ನೋಡಿದೀನಿ ಲಕ್ಷಾಂತರ ಜನ, ರಾಜ್ಯದ ಲಕ್ಷಾಂತರ ಜನ ಮಾತಾಡ್ತಿದ್ದಾರೆ. ಆದ್ರೆ ಮುಖ್ಯವಾಹಿನಿಯಲ್ಲಿರುವಂತ ಯಾವ ಹೋರಾಟಗಾರರು, ಅಡ್ವೊಕೇಟ್ಸ್, ಲಾಯರ್ಸ್ ಯಾರು ಧ್ವನಿ ಎತ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ದಯಮಾಡಿ ನಾನು ನಿಮ್ಗೆ ಆಗ್ರಹಿಸ್ತಲ್ಲ, ಆದ್ರೆ ಕೈ ಮುಗಿದು ಕೇಳ್ಕೊತಾ ಇದೀನಿ, ನೀವು ಈ ಸಮಯದಲ್ಲಿ ಮತ್ತೆ ನಿಮ್ದೇ ಯಾವ್ದೋ ಸಿದ್ಧಾಂತಗಳನ್ನ ಇನ್ಯಾವುದೋ ಕಾರಣಕ್ಕೆ, ಇನ್ಯಾವುದೋ ಬೇರೆ ವಿಷಯಗಳ ಅಕ್ಷುಳಿದ ಕಾರಣಕ್ಕೆ ಇದನ್ನೆಲ್ಲ ಹೇಳ್ತಾರೆ, ಅದನ್ನ ಸಾಧಿಸ್ತೀವಿ ನಾವು, ಅದನ್ನೇ ಮುಂದುವರಿಸ್ತೀವಿ ಅನ್ನೋದಾದ್ರೆ ಅದು ನಿಮ್ ಬಿಟ್ಟಿದ್ದು. ಆದ್ರೆ KRS ಪಕ್ಷ ನನ್ನಂತ ನಮ್ಮೆಲ್ಲರಂತ ನೂರಾರು ಸಾವಿರಾರು ಜನ ಪ್ರಾಮಾಣಿಕ ಮತ್ತೆ ಸಾಮಾಜಿಕ ಕಳಕಳಿ ಉಳ್ಳಂತ ಯುವಕರಿಂದ ಕೂಡಿದೆ. ನಾವಣ್ಣ ಮುರಳೀಧರ್, ನಾವು ಕ್ರಾಂತಿಕಾರಿ ಆಗೋದಕ್ಕೂ ರೆಡಿ ಇರೋದು. ಆದ್ರೆ ಈ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಇವತ್ತು ಗಾಂಧಿ ತತ್ವದಡಿಯಲ್ಲಿ ಹೆಜ್ಜೆ ಹಾಕ್ತಾ ಇದೀವಿ ಅಷ್ಟೇ. ನಾವು ಕಿತ್ತು ನಿಂತ್ಕೊಂಡ್ರೆ ಅದಕ್ಕೂ ಯಾವುದಕ್ಕೂ ನೀನಾವ ಕುಡಿ ನೀನು ಏನು ಮಜಲ್ಸ್ ಐತೆ, ಅಧಿಕಾರ ಐತೆ, ಸ್ಟಾರ್ಗಳೈತೆ. ನಿನಗಿಂತ ದೊಡ್ಡ ಸ್ಟಾರ್ಗಳಿದಾವೆ ನಮ್ಗೆ. ನಿನಗಿಂತ ದೊಡ್ಡ ಸ್ಟಾರ್ಸ್ ನಾವು. ನಿನ್ನಂತ ಫೇಕ್ ನಕಲಿ ಸ್ಟಾರ್ ಅಲ್ಲ, ಬೇರೆಯವ್ರು ಕೊಟ್ಟಿರೋ ಸ್ಟಾರ್ ಅಲ್ಲ, ನಾವೇ ಗಳಿಸ್ಕೊಂಡಿರೋ ಸ್ಟಾರ್ ಇದು. ದುಡ್ಡು ಕೊಟ್ಬಿಟ್ಟು ಕೆಲಸ ಸೇರ್ಕೊಂಡಾಗಲ್ಲ ಕಣಮ್ಮ ರಾಜು. ನಿಯತ್ತು ನ್ಯಾಯ ನೀತಿ ನಡಿ, ನಿನಗೆ ಗೌರವ ಕೊಡ್ತೀವಿ, ನಿನ್ಗೊಂದು ಗೌರವ ಇರುತ್ತೆ. ಆದ್ರೆ ದಯವಿಟ್ಟು DGIG ಅವರು, ಡಾಕ್ಟರ್ ಸಲೀಂ ಸರ್, ಬಾಬುರಾಮ್ ಸರ್, ನೀವೇ ನಮಗೆ ಒಂದಿಷ್ಟು, ನಾವು ಅದು ನಿಮ್ಮ ಮೇಲೂ ಇದೆ, ಆದ್ರೆ ನಿಮ್ಮ ಮೇಲೆ ನಮ್ಗೊಂದು ದೊಡ್ಡ ಆಶಾಭಾವನೆ, ಒಂದು ಆತ್ಮವಿಶ್ವಾಸ ಇದೆ. ನೀವು ಇದ್ರ ಬಗ್ಗೆ ಏನಾದ್ರೂ ಕ್ರಮ ತಗೋತೀರಾ ಅಂತ ನಮ್ಗೆ ನಂಬಿಕೆ ಇದೆ ನಿಮ್ಮ ಮೇಲೆ. ದಯಮಾಡಿ ಸರ್, ಇಂಥ ಹುಳುಗಳಿಂದ ನಿಮ್ಮ ಪೊಲೀಸ್ ಇಲಾಖೆಗೆ ದೊಡ್ಡ ನಷ್ಟ. ಮತ್ತೆ ಈಗ ನೋಡಿ ಎಲ್ಲ ತುಂಬಾ ಇದೆ ಸರ್. ಇದೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ
2025 FIR ಅವನ ಮೇಲೆ ಆಗಿರುವಂತದ್ದು. ಏನ್ ಕ್ರಮ ತಗೊಂಡಿದ್ದೀರಾ? ನಿಮ್ಮ ಎಸ್ ಪಿ ನಿಮ್ಗೆ ಇದ್ರ ಬಗ್ಗೆ ಗಮನ ಬಂದಿದ್ದಾರಾ? ಏನಾಗ್ತಾ ಇದೆ? ನೂರಾರು ಜನರನ್ನ ದೌರ್ಜನ್ಯದಿಂದ ಅಲ್ಲಿ ರಿಯಲ್ ಎಸ್ಟೇಟ್ ಬೇರೆಯವ್ರ ಜೊತೆ ಸೇರ್ಕೊಂಡು ಎಷ್ಟೋ ಜನಕ್ಕೆ ಅನ್ಯಾಯ ಅಕ್ರಮ ಮಾಡ್ತಾ ಇದ್ದಾರೆ. ಎಲ್ಲವೂ ನಮ್ಮ ಹತ್ರ ಬರ್ತಾ ಇದೆ. ನಿಮಗೆ ದಾಖಲೆ ಸಹಿತ ಕೊಡ್ತೀವಿ. ಇವನು ಪೊಲೀಸ್ ಇಲಾಖೆಯಲ್ಲಿ ಇರೋದಕ್ಕೆ ಅನರ್ಹ, ಅಯೋಗ್ಯ, ಜೈಲಲ್ಲಿ ಇರ್ಬೇಕು. ಯೋಗ್ಯ ಅವನು. ಹೆಣ್ಣು ಮಕ್ಕಳ ಜೊತೆ ಹೆಂಗ್ ವರ್ತಿಸ್ತಾನೆ ಅನ್ನೋದು ನಮ್ಮ ಹತ್ರ ಬರ್ತಾ ಇದೆ ದಾಖಲೆಗಳು. ಅವರ ಸಬಾರ್ಡಿನೇಟ್ಸ್ ಹೆಣ್ಮಕ್ಳ ಹತ್ರ ಲೈಂಗಿಕವಾಗಿ ಬೇರೆ ರೀತಿ ಹೆಂಗೆ ಶೋಷಣೆ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ. ದಯಮಾಡಿ ಸರ್, ಇವರು ಇಂಥವ್ರು ಕಳಂಕ ಈ ಸಂವಿಧಾನಕ್ಕೆ, ಈ ಪ್ರಜಾಪ್ರಭುತ್ವಕ್ಕೆ, ನಿಮ್ಮ ಕಾನೂನಿಗೆ, ನಿಮ್ಮ ಇಲಾಖೆಗೆ ಇಂಥವ್ರು ಕಳಂಕ. ದಯಮಾಡಿ ಕೈ ಮುಗಿದು ಕೇಳ್ಕೊತೀವಿ, ಇವನನ್ನ ಈ ಕೂಡಲೇ ವಜಾ ಮಾಡಬೇಕು. ಇವತ್ತು ನಾವು ಇಲ್ಲಿ ಬೆಂಗಳೂರಲ್ಲಿ ಒಂದು ಕರೆ ಕೊಟ್ಟಿರೋದಕ್ಕೆ 100 ಜನ ಬಂದಿದ್ದಾರೆ. ರಾಜ್ಯಾದ್ಯಂತ ಇದು ಬೆಂಕಿ ಆಗಿ ಉಜ್ವಲ ನಿಮ್ಮನ್ನ ಸುಡೋದಕ್ಕಿಂತ ಮುಂಚೆ ಸರ್ಕಾರ ಮತ್ತೆ ಈ ಇಲಾಖೆಯವರು ನೀವು ಎಚ್ಚೆತ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದುವರಿಯುತ್ತೆ. ಯಾಕೆಂದ್ರೆ ರಘು ಜಾಣಗೆರೆ ಅವರು ಸಾಮಾನ್ಯರಲ್ಲ, ಅವ್ರು ಸಾಮಾನ್ಯರಿರ್ಬೋದು, ಆದ್ರೆ ನಾವು ಗಾಂಧಿಯ ಸರಳತೆನ ಪಾಲಿಸ್ತಾ ಇದೀವಿ. ಹಂಗೆ ಸಾಮಾನ್ಯರ ಕಾಡ್ತೀವಿ. ಇವ್ನು ಯಾರು ಗೂಂಡ ಮುರುಳಿದಾರೋ ಅವ್ರಂತ ದುಡಿತಾರೆ. ಅವರು ಇವ್ನು ಚಿಲ್ಲರೆ, ಇವನು ನಾಳೆ ಬೇರೆ ದಾರಿ ದುಡಿಬಹುದು. ನಿಯತ್ತಾಗಿ ನ್ಯಾಯವಾಗಿ ದುಡಿತಾರೆ. ಏನೋ ಬಂಧುಗಳೇ ನಮಸ್ಕಾರ. ನೀವೀಗಲೇ ನೋಡಿದ್ರಿ ನಮ್ಮ ಯುವ ನಾಯಕ ರಘುನಂದನ್ ಅವರ ಒಂದು ಆಕ್ರೋಶ. ಸುಮ್ನೆ ಏನೋ ಒಂದು ನಾಟಕ ಆಡಬೇಕು ಅಂತ ಮಾಡ್ತಾ ಇರುವಂತದ್ದಲ್ಲ. ಈ ರೀತಿ ನಡೀತಾ ಇರುವಂತಹ ದೌರ್ಜನ್ಯ ವಿರುದ್ಧ ಇರುವಂತಹ ಆಕ್ರೋಶ ಇದು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಈ ಆಕ್ರೋಶ ಇದೆ. ಆದ್ರೆ ನಿಮಗೆ ಹೊರಗೆ ಬರಕ್ಕೆ ಯಾವುದೋ ಒಂದು ತಡಿತಾ ಇದೆ, ಯಾವುದೋ ಒಂದು ಹೆದರಿಕೆನೋ, ಅದು ಯಾವುದೋ ನಿಮ್ದು ಮನೆಯವರ ಪ್ರೆಷರ್, ಇನ್ನೊಂದು ಮಗದೊಂದು ನಿಮಗೆ ತಡಿತಾ ಇದೆ. ನೀವೆಲ್ಲ ಪ್ರತಿದಿನ ಇದನ್ನ ನೋಡ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಆದ್ರೆ ಕೆಆರ್ಎಸ್ ಪಕ್ಷ ನಿಮ್ಮ ಸಪೋರ್ಟ್ಗಿದೆ, ಬೆಂಬಲಕ್ಕಿದೆ. ಕೆಆರ್ಎಸ್ ಪಕ್ಷ ಹುಟ್ಟಿರೋದೇ ಅಸಹಾಯಕರಿಗೆ, ಪ್ರಾಮಾಣಿಕರಿಗೆ ಸಪೋರ್ಟ್ ಮಾಡಿಬಿಟ್ಟು ಇಂತಹ ದೌರ್ಜನ್ಯ ನಿಲ್ಲಿಸೋ ಕಾರಣಕ್ಕೋಸ್ಕರ. ನೀವೆಲ್ಲ ಇದರ ಸದುಪಯೋಗ ಪಡಿಸ್ಕೊಂಡು ಕೆಆರ್ಎಸ್ ಪಕ್ಷದ ಜೊತೆ ಹೆಚ್ಚು ಸೇರ್ಬೇಕು. ನಾನು ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ. SC/ST ಜನಾಂಗ ಅವರ ವಿರುದ್ಧ ಅವರ ಮೇಲೆ ದೌರ್ಜನ್ಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಲವಾರು ರೀತಿ ಕಾಯ್ದೆಗಳು ಮಾಡಿದ್ದಾರೆ, ಹಲವಾರು ರೀತಿ ರೂಲ್ಸ್ ಗಳು ಮಾಡಿ ಆ ರೀತಿ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡುವಂತದ್ದು, ಇಮಿಡಿಯೇಟ್ ಬಂಧನ ಪಡಿಸುವಂತದ್ದೆಲ್ಲ ಮಾಡಿದ್ದಾರೆ. ನಿನ್ನೆ ನಡೆದಿರೋದು ಏನಂತ ತಿಳ್ಕೊಂಡಿದ್ದೀರಾ ನೀವು? ಆ ಮಹಿಳೆ, ದಲಿತ ಮಹಿಳೆ ಯಾಕೆ ದಲಿತನಿಗೆ ಹೊಡೆಯಕ್ ಬಂದ್ಲು? ಯೋಚನೆ ಮಾಡಿ. ದಲಿತ ಮಹಿಳೆ ದಲಿತ ಯುವಕನಿಗೆ ಯಾಕೆ ಹೊಡೆಯಕ್ ಬಂದ್ಲು ಆ ಪೊಲೀಸು? ಯೋಚನೆ ಮಾಡಿ. ಯಾರ ಕುಮ್ಮಕ್ಕಿಂದ ಬಂದಿದ್ದಾರೆ? ದಲಿತರಿಗೂ ತಂದಾಗ್ತಾ ಇದ್ದಾರೆ. ಅಧಿಕಾರ ಕೊಟ್ಟವ್ರು ಯಾರು? ಆಮೇಲೆ ಇದು ದೌರ್ಜನ್ಯನೇ. ಅವಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿರೋರು ಯಾರು? ಹೊಡಿಬೇಕು ಅಂತ ದಲಿತನಿಗೆ, ದಲಿತ ಮಹಿಳೆ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ದಲಿತನಿಗೆ ಹೊಡಿಬೇಕು ಅಂತ ಪ್ರೆಷರ್ ಕ್ರಿಯೇಟ್ ಮಾಡಿರೋದು ಯಾರು? ಪೊಲೀಸ್ ಅವರೇ. ಈ ಕಳ್ಳು ಪೊಲೀಸ್ಗಳು, ಈ ಅಂಡರ್ ವರ್ಲ್ಡ್ ಪೊಲೀಸ್ಗಳು. ಇಂಥ ಒಂದು ಹುಳಕ್ಕೋಸ್ಕರ ಇವತ್ತು ಸಾವಿರಾರು ಪೊಲೀಸ್ನ ಇಲ್ಲಿ ನಿಯೋಜನೆ ಮಾಡಿದಿರಲ್ಲ. ಈ ಹುಳದ ಸಪೋರ್ಟ್ಗೋಸ್ಕರ ನೀವು ಇಮ್ಮಿಡಿಯೇಟ್ ಅವನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದಿದ್ರೆ ಇದೆಲ್ಲ ನಡೀತಾ ಇತ್ತಾ? ಇಷ್ಟೊಂದೆಲ್ಲ ಕಷ್ಟ ಬೇಕಿತ್ತ? ಇದು ನ್ಯಾಯ ಅಲ್ಲ. ದಯವಿಟ್ಟು ನೀವು ಗೃಹ ಮಂತ್ರಿಗಳು ಇದ್ದೀರಾ. ಗೃಹ ಮಂತ್ರಿಗಳು SC/ST ಜನಾಂಗದವ್ರನ್ನ ನಾವು ಗೃಹ ಮಂತ್ರಿ ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ ಇವರು ಪೋಸ್ ಕೊಡೋದಷ್ಟೇ. ದಲಿತರಿಗೆ ಯಾವುದೇ ಶಕ್ತಿ ಬಂದಿಲ್ಲ. ಅದರಿಂದ ಯಾವ ದಲಿತ ಜನಸಾಮಾನ್ಯನಿಗೆ ಈ ಗೃಹ ಮಂತ್ರಿ ಆಗಿರೋದ್ರಿಂದ ಅವರಿಗೆ ಶಕ್ತಿ ಬಂದಿಲ್ಲ. ಅವ್ರಿಗೆ ಇನ್ನೂ ದೌರ್ಜನ್ಯ ನಡೀತಾ ಇದೆ ಇದೇ ರೀತಿ. ಯಾಕಂದ್ರೆ ಇವ್ರು ಬಂದಿರೋವಂತವ್ರು ದುಡ್ಡು ತಿಂತಾ ಇದ್ದಾರೆ. ಇವರು ನಿಮ್ಮ ಒಳಿತಿಗೋಸ್ಕರ ಬಂದಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಶೋಷಣೆ ನಾವು ನಿಲ್ಲಿಸಬೇಕು. ಕೆಆರ್ಎಸ್ ಪಕ್ಷ ಈ ಶೋಷಣೆಯ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತೆ. ಆಮೇಲೆ ಎಲ್ಲ ಪ್ರಾಮಾಣಿಕ ಪೊಲೀಸರಿಗೆ ನಾನು ಒಂದು ವಿಚಾರ ಹೇಳ್ತೀನಿ. ತುಂಬಾ ಜನ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕೆಆರ್ಎಸ್ ಪಕ್ಷದ ಹೋರಾಟವನ್ನು ಇಷ್ಟಪಡ್ತಾ ಇದ್ದಾರೆ. ಕೇವಲ ಈ 4-5 ಹುಳ ಇವುಗಳಲ್ಲ, ಈ 4-5 ಹುಳಗಳ ಕಾರಣಕ್ಕಾಗಿ ಇಡೀ ನೀವು ಪೊಲೀಸರ ಮೇಲೆ ನಾವು ಗೂಬೆ ಕುಡಿಸೋದರ ಆಗ್ಬಿಟ್ಟಿದೆ. ಪೊಲೀಸರ ಮೇಲೆ ಪೊಲೀಸರನ್ನ ಬೈಯೋ ತರ ಆಗ್ಬಿಟ್ಟಿದೆ. ಏನ್ ಸ್ವಾಮಿ ಇದು? ನಿಮ್ಗೆ ಅರ್ಥ ಆಗ್ತಾ ಇಲ್ವಾ?
ಈ ಹುಳಗಳನ್ನ ತೆಗೆದು ಬಿಸಾಕಿ ಸ್ವಾಮಿ. ಈ ವ್ಯವಸ್ಥೆಯಿಂದ ಇವ್ರನ್ನ ಬಿಸಾಕಿ ಜೈಲಿಗೆ ಕಳಿಸಿ ನೋಡೋಣ ಬೇರೆ ಹುಳಗಳು ಬರ್ತಾವೆ ಇಲ್ಲ ಅಂತ ನೋಡೋಣ. ಇದೊಂದು ಅವಕಾಶ ಇದೆ ನಿಮ್ಗೆಲ್ಲ. ನೇರ ವಿಡಿಯೋದಲ್ಲೇನೆ ಫೋನ್ ಕಿತ್ಕೊಳ್ತಾ ಇದ್ದಾನ ಮನುಷ್ಯ. ವಿಡಿಯೋ ಮಾಡೋ ನೋಡಿದ್ದೀನಿ ಮಾಡೋ ಹೇಳೋ. ಏನ್ ಸ್ವಾಮಿ ಇದು? ಗೂಂಡಾ ರಾಜ್ಯ, ಅಂಡರ್ ವರ್ಲ್ಡ್. ಇದು ಅಂಡರ್ ವರ್ಲ್ಡ್. ಪೊಲೀಸ್ ಒಳಗಡೆ, ಪೊಲೀಸ್ ವ್ಯವಸ್ಥೆ ಒಳಗಡೆ ಅಂಡರ್ ವರ್ಲ್ಡ್ ನಿರ್ಮಾಣ ಆಗ್ತಾ ಇದೆ. ಈ ಅಂಡರ್ ವರ್ಲ್ಡ್ ವ್ಯವಸ್ಥೆ ನೀವು ಬಗ್ಗು ಬಡಿದಿಲ್ಲ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ನಿರ್ನಾಮ ಆಗಿದೆ. ನಿಮ್ಮ ಪೊಲೀಸ್ ವ್ಯವಸ್ಥೆ ಅಗತ್ಯ ಇಲ್ಲ ಅವಾಗ ನಮ್ಗೆ. ಅಂಡರ್ ವರ್ಲ್ಡ್ ಪೊಲೀಸೇ ಅಂಡರ್ ವರ್ಲ್ಡ್ ಪೊಲೀಸ್ ಆದ್ರೆ ನೀವು ಪೊಲೀಸ್ ಹಾಕ್ಬೇಕು. ಲೈಸೆನ್ಸ್ ತಗೊಂಡಿರೋ ಲೈಸೆನ್ಸ್ಡ್ ಗೂಂಡಾಗಳು ಇವರು, ಲೈಸೆನ್ಸ್ಡ್ ಗೂಂಡಾಗಳು. ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಈ ರೀತಿಯ ಹೋರಾಟ. ಈಗ ಅದೇ ಆ ಮಹಿಳೆ ಬಗ್ಗೆ ನಾನು ಹೇಳ್ತಿದ್ದೆ, ಅವರೇ ರಘುನಂದನ್ ಹೇಳ್ತಾ ಇದ್ರು. ಆ 1 ವರ್ಷ ಮುಂಚೆ ಆಗಿರುವಂತ ಕೇಸು ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಆ ಮಹಿಳೆನ ಎಲ್ಲಾ ಪೊಲೀಸರು ಸೇರ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಆ ಒಬ್ಬ ಮಹಿಳೆನ ಎಳ್ಕೊಂಡು ಹೋಗಕ್ಕೆ ಎಷ್ಟು ಜನ ಇದ್ರು? 20 ಜನ ಪೊಲೀಸರು ಸುತ್ತಾಕೊಂಡು ಎಳ್ಕೊಂಡು ಹೋಗ್ತಾರೆ ಸ್ವಾಮಿ. ಇನ್ನು ಏನಾಗ್ಬೇಕು? ದ್ರೌಪದಿನ ವಸ್ತ್ರಾಪರಣ ಆದಂಗೆ ಸ್ವಾಮಿ ಇದು. ಇದಕ್ಕಿಂತ ಮೇಲೆ ಇನ್ನೇನ್ ಹಾಕ್ಬೇಕು? ಅವ್ರನ್ನ ಸ್ಟೇಷನ್ ಅಲ್ಲಿ ಕೂಡಾಕಿ ಅವ್ರ ಮರಗಳೆಲ್ಲ ಒಂದು ಸಂಪೂರ್ಣ ನಾನು ಹೇಳ್ತೀನಿ. ಅವ್ರ ಎಳ್ಕೊಂಡೋಗಿ ಏನ್ ಮಾಡಿದ್ರೆ ಗೊತ್ತಾ? ಮಹಿಳೆಗೆ ಇಡೀ ಫ್ಯಾಮಿಲಿಯನ್ನ ರಾತ್ರಿ 12:30ವರೆಗೂ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ರು. ಯಾಕೆ ಕೂರಿಸಿದ್ದಾರೆ ಗೊತ್ತಾ? ಪೊಲೀಸರು ಅಪೋಸಿಟ್ ಪಾರ್ಟಿ, ಇವ್ರದ್ದೇನೋ ಲ್ಯಾಂಡ್ ಸಿವಿಲ್ ಡಿಸ್ಪ್ಯೂಟ್ ನಡೀತಾ ಇದೆ, ಅಪೋಸಿಟ್ ಪಾರ್ಟಿ ಅವರ ಜೊತೆ ಸೇರ್ಕೊಂಡು ಇವ್ರನ್ನ ಸ್ಟೇಷನ್ ಅಲ್ಲಿ 12:30ವರೆಗೂ ಕೂರಿಸ್ಕೊಂಡು ಇವರು ಹೊರಗಡೆ ಬರೋ ಅಷ್ಟೊತ್ತಿಗೆ ಏನಾಗಿದೆ ಗೊತ್ತಾ? ಇವ್ರ ಜಮೀನ್ ಮೇಲೆ ಇವರ ಸ್ವಾಧೀನ ತೆಗೆದು ಕಾಂಪೌಂಡ್ ಹಾಕಿ ಅವ್ನು ಕೂತಿದ್ದಾನೆ. ಅಪೋಸಿಟ್ ಪಾರ್ಟಿ ಅವನು ಮರಗಳನ್ನ ಎಲ್ಲದು ಅವ್ರಿಗೆ ನೆಟ್ಟಿರೋ ಮರಗಳನ್ನ ತೆಗೆದು ಇವರು ಸ್ವಾಧೀನದಲ್ಲಿ ಕೂತಿದ್ದಾರೆ. ಫಲ ಕೊಡುವಂತ ಅಡಿಕೆ ಮರಗಳು ಈ ರೀತಿ. ಇದು 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 ಇನ್ನು ಯಾವ ಮಟ್ಟಕ್ಕೆ ಹೋಗ್ಬೇಕು? ಎಲ್ಲ ಎಚ್ಚೆತ್ಕೋಬೇಕು ಅಂತಾದ್ರೆ ಇದು ಸಾಕಾಗಲ್ವಾ? ಇಷ್ಟು ದಯವಿಟ್ಟು ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆ. ನಾನು ಎಚ್ಚರಿಕೆ ಅದರಲ್ಲಿ ಕೆಲವು ಪಾಯಿಂಟ್ಸ್ ಬರ್ದಿದ್ದೆ ನಿಮಗೆ. ನೀವು ಇಂಥವ್ರನ್ನ ಬಗ್ಗು ಬಡ್ದಿಲ್ಲ ಅಂದ್ರೆ, ಇಂಥವ್ರನ್ನ ನೀವು ವ್ಯವಸ್ಥೆಯಿಂದ ಕಿತ್ತಾಗಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಇನ್ನು ನೆಕ್ಸ್ಟ್ ಇದೇ ರೀತಿ ಯಾವ್ದಾದ್ರು ಘಟನೆ ಆಯ್ತು ಅಂತ ತಿಳ್ಕೊಳ್ಳಿ. ಕೆಆರ್ಎಸ್ ಪಕ್ಷದ ಸ್ಟ್ರೆಂತ್ ಬೆಳೀತಾ ಇದೆ, ಜನ ನಮ್ ಜೊತೆ ಸೇರ್ಕೊತಾ ಇದಾರೆ. ನಿಮ್ಮ ಇಡೀ ಪೊಲೀಸ್ ವ್ಯವಸ್ಥೆ ಮುತ್ತಿಗೆ ಹಾಕ್ತೀವಿ ಸ್ವಾಮಿ. ಯಾವ ಲೆಕ್ಕ ನಿಮ್ ವ್ಯವಸ್ಥೆ? ನಮ್ಮ ಆತ್ಮ ಬಲದ ಎದುರುಗಡೆ ನಿಮ್ದು ಯಾವುದು ಇಲ್ಲ ಸ್ವಾಮಿ. ಜೂಜುಬಿ, ನಿಮ್ದು ಜೂಜುಬಿ. ಬರ್ತೇವೆ ನೀವು ಕ್ರಮ ಕೈಗೊಂಡ್ರೆ ನಾವು ಬರ್ತೀವಿ, ತಟ್ಕೊಂಡು ಬರ್ತೀವಿ. ನಮ್ಮ ಲಿಂಗೇಗೌಡರು ತಟ್ಟಿದ್ರು ಒಂದ್ಸಲ ಆ ಪೊಲೀಸ್ ಸ್ಟೇಷನ್ ಎದುರುಗಡೆ ನರಸಿಂಹ ಅಂತ. ನರಸಿಂಹ ಆ ಲಿಂಗೇಗೌಡರು ಇಲ್ಲಿ 100 ನರಸಿಂಹಗಳನ್ನ ರೆಡಿ ಮಾಡಿ ಹೋಗಿದ್ದಾರೆ. 100 ಇಲ್ಲಿನ್ನು 1000 ಲಕ್ಷಾಂತರ ಸಂಖ್ಯೆಯಲ್ಲಿ ಆಗುತ್ತೆ. ಎಚ್ಚರಿಕೆ ನಿಮ್ಗೆ, ಎಚ್ಚರಿಕೆ ಪೊಲೀಸರು, ಎಚ್ಚರಿಕೆ. ರೌಡಿ ಮಾತನಾಡಿನಲ್ಲಿ ಪೊಲೀಸರಿಗೆ, ರೌಡಿ ಮಾತನಾಡಿನಲ್ಲಿ ಪೊಲೀಸರಿಗೆ, ಪೊಲೀಸ್ ಅಂಡರ್ ವರ್ಲ್ಡ್ಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ ಸಿಯನ್ ಅವರಿಗೆ, ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿಗೆ. ಇನ್ನೊಂದು ಬಸ್ಸಲ್ಲಿ ಜನ ನಮ್ಮವರೆಲ್ಲ ಡಿಸೈನ್ ಮಾಡಿದಾರಂತೆ. ಗಾಂಧಿಜಿಂದ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ, ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ, ಗಾಂಧಿ ನಿನ್ನ ದೇಶದಲ್ಲಿ
ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ದಾಸಳಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರ್ ನಿನ್ನ ದೇಶದಲ್ಲಿ ಅಂಬೇಡ್ಕರ್ ಅವರ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರ್ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರರ ರಾಷ್ಟ್ರದಲ್ಲಿ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮನ್ನ ಪೊಲೀಸರು ಬಂಧಿಸಿದ್ದಾರೆ. ಏನ್ ಕಾರಣ ಏನು ಅಂತ ಇಲ್ಲ, ಹಿಂದೆ ಹೇಳ್ಕೊಂಡು ಬಸ್ ಕಲ್ಸಿದ್ರು, ತಪ್ಪಿದ್ರು ಬಸ್ ಕಲ್ಸಿದ್ರು. ನಾವಿರೋದು ಇವತ್ತು ಈ ಬಸ್ ತುಂಬಾ ಇದ್ದೀವಿ, ಒಂದು 50-60 ಜನ ಇರ್ಬೋದು, ಇನ್ನೊಂದು 20 ಜನನ ಆ ಕಡೆ ಇಟ್ಕೊಂಡಿರ್ಬೋದು. ಈಗಾಗಲೇ ಆರಂಭದಲ್ಲಿ ತೋರಿಸಲಾಗಿದೆ. ಇಲ್ಲಿ ಕೇವಲ ನಾವೊಂದು 60 ಜನ ಇರೋದಕ್ಕೆ ಹೇಳ್ತೀರಾ, ಆ ಕಡೆ ಎಲ್ಲ ನೋಡಿದ್ರೆ 200-300 ಜನ ಪೊಲೀಸರು ಅಲ್ಲೆಲ್ಲ ಮಾದನಾಯಕನಹಳ್ಳಿಯ ಕೆಲವೊಂದು ಹುಳಗಳು ಏನಿದ್ದಾರೆ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಅವ್ರಿಂದ ಪ್ರತಿಭಟನೆ ಮಾಡ್ತೀನಿ ಅಂತ ಅಂದ್ರೆ ಇಲ್ಲಿ ಬೇರೆ ಕೆಲಸಗಳ ಜನರ ರಕ್ಷಣೆ ಮಾಡುವಂಥದ್ದು, ಹಕ್ಕುಗಳನ್ನ ಕಾಪಾಡುವಂತ ಕೆಲಸಗಳನ್ನ, ಲಾಂಡ್ ಆರ್ಡರ್ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನು ಬಿಟ್ಟು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ರೆ ಪ್ರತಿಭಟನೆಗೆ ಅವಕಾಶವನ್ನು ನಿರಾಕರಿಸಿ ನಿನ್ನೆ ಇಲ್ಲಿ ಜಾಗೃತಿ ಮೂಡಿಸಲು ಅವಕಾಶ ಇಲ್ಲ ಅಂತ ನಾವು ಪ್ರತಿಭಟನೆ ಅಂತಲೇ ಕೇಳಿದ್ವಿ, ಜಾಗೃತಿ ಮತ್ತು ಪ್ರತಿಭಟನೆ ಅಂತ. ಆದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟು ಜಾಗೃತಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೆ. ಏನಿದು ಅರ್ಥ? ಇವ್ರು ಹೆಂಗೆಂಗೋ ತಿರುತ್ತಾರೆ. ಇಲ್ಲಿ 2 ಸಂಘಟನೆಗಳು ಅವಕಾಶ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಜಾಸ್ತಿ ಹೋಗ್ಬಿಡಲಿ. ಆದ್ರೆ ಅಲ್ಲಿ ನೋಡಿದ್ರೆ ಒಂದು 100 ಜನ ಕೂಡ ಇಲ್ಲ. ನಾವು ಸಾಮಾನ್ಯವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ನೋಡುವಂಥದ್ದು 3-4-5-6 ಸಂಘಟನೆಗಳು ಒಟ್ಟೊಟ್ಟಿಗೆ ಪ್ರತಿಭಟನೆಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಅವ್ರು ಯಾರೂ ಕಾಣಿಸ್ತಾ ಇಲ್ಲ. ಇರುವಂತದ್ದು 20-30 ಜನ ಪ್ರತಿಭಟನಾಕಾರರು ಬೇರೆ ಅವರಿಂದ ಕಾರಣ ತೋರಿಸಿ ನಮಗೆ ಏನು ಕಾಣ್ತಾ ಇಲ್ಲ, ಜನ ನೋಡ್ತಾವ್ರ 100 ಜನ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ನ್ಯಾಯ ನೀತಿ ಸಾಧ್ಯ ಇದ್ರೆ ಸಂವಿಧಾನವನ್ನ ಹೇಗೆ ಕಾಪಾಡ್ಕೊಳ್ತಾರೆ?
ಪ್ರಜಾಪ್ರಭುತ್ವದ ನೀಡಿರುವಂತ ಒಂದು ಸಂವಿಧಾನಬದ್ಧವಾಗಿ ನೀಡಿರುವಂತ ಒಂದು ತಮ್ಮ ಹಕ್ಕುಗಳನ್ನ ಕಾಪಾಡಿಕೊಳ್ಳುವುದಕ್ಕೆ ಶಾಂತಿಯುತವಾಗಿ ಈ ಸರ್ಕಾರ ಇಟ್ಕೊಂಡಿದೆ. ಮಾತಿದ್ರೆ ಸಂವಿಧಾನ ಅಂತ ಹೇಳುವಂತ ರಾಜ್ಯ ಸರ್ಕಾರದ ನಾಯಕರು, ಕಾಂಗ್ರೆಸ್ ನಾಯಕರು ಸಂವಿಧಾನವನ್ನ ತಮಗೆ ಬೇಕಾದಂತೆ ಬಳಸಿಕೊಂಡು ಕೇವಲ ಬಿಜೆಪಿಯವರು ಕೊಟ್ಟಾಗ ಮಾತ್ರ ಅವರಿಗೆ ಸಂವಿಧಾನ ನೆನಪು ಬರುತ್ತೆ. ಬೇರೆ ಅವ್ರಿಗೆ ರಾಜ್ಯದ ಜನರಿಗೆ ಆಗುವಂತ ಅನ್ಯಾಯಗಳು, ಸಂವಿಧಾನ ವಿರೋಧಿ ನಡೆಗಳು, ಸರ್ಕಾರದ ಸಂವಿಧಾನ ವಿರೋಧಿ ನಡೆಗಳು ಅವರಿಗೆ ಜ್ಞಾಪಕ ಬರೋದಿಲ್ಲ. ಇದು ರಾಜ್ಯದಲ್ಲಿ ನಡೀತಾ ಇರುವಂತ ದುರಾಡಳಿತ, ದೌರ್ಜನ್ಯ, ಶಾಂತಿಯುತವಾಗಿ ನಡೀತಾ ಇದೆ. ಯಾವುದೇ ವಿಚಾರಕ್ಕೆ ಬಂದರೂ